ಸೊ ಕಾಮನ್ ಮೆನ್ಗೆ ನಾನು ಇವತ್ತೇನು ಹೇಳ್ತೀನಿ ಅಂದರೆ, ನಿಮಗೆ ಶೇರ್ಸ್ ಅನಾಲಿಸಿಸ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ದಯವಿಟ್ಟು ಮ್ಯೂಚುವಲ್ ಫಂಡ್ ರೂಟ್ಗೆ ಹೋಗಿ. ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ, ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾನೆ, ಅವ್ನು 24/7 ಅವನ ಟೀಮ್ ಜೊತೆಗೆ ಅವನು ಎಲ್ಲವನ್ನ ಟ್ರ್ಯಾಕ್ ಮಾಡ್ತಾನೆ. ನಿಮಗೆ ಆ ಟೈಮ್ ಇಲ್ಲ, ಸೊ ಗಿವ್ ಇಟ್ ಟು ಅ ಪ್ರೊಫೆಷನಲ್. ಈಗ ನಾನು ಕೂಡ ಸುಮ್ಮನೆ ಟಿ ವಿ ಮುಂದೆ ಬಂದ್ಬಿಟ್ಟು ಮಾತನಾಡ್ತೀನಿ ಅಂದ್ಬಿಟ್ಟು ನಾನು ಪೊಲಿಟಿಕಲ್ ಬಗ್ಗೆ ಮಾತನಾಡ್ತೀನೋ, ಬೇರೆ ಏನೋ ಅಸ್ಟ್ರಾಲಜಿ ಬಗ್ಗೆ ಮಾತನಾಡ್ತೀನೋ ಅಂತ ನಾನು ಆ್ಯಂಕರ್ ಆಗಿಬಿಡ್ತೀನಿ ಅಂದರೆ ಸಾಧ್ಯ ಇಲ್ಲ. ನಾನು ಬರೀ ಶೇರ್ಸು, ಇನ್ವೆಸ್ಟ್ಮೆಂಟು, ಗೋಲ್ಡ್ ಸಿಲ್ವರ್ ಮಾತನಾಡ್ತೀನಿ. ಸೊ ಎಲ್ಲವನ್ನೂ ಮಾಡೋಕ್ಕಾಗಲ್ಲ. ಭಾವನಾ ಕೆಲಸ ನಾನು ಮಾಡೋದಕ್ಕಾಗೋದಿಲ್ಲ. ಆ್ಯಂಕರ್ ಕೆಲಸ ಆ್ಯಂಕರೇ ಮಾಡಬೇಕು. ಸೊ ಯಾರಿಗೆ ಶೇರ್ಸ್ ಅರ್ಥ ಆಗೋದಿಲ್ಲ, ನೀವೇನು ಮಾಡಿ, ಅವಾಗ ಮ್ಯೂಚುವಲ್ ಫಂಡ್ಗೆ ಹೋದಾಗ ಪ್ರೊಫೆಷನಲಿ ಒಬ್ಬ ಫಂಡ್ ಮ್ಯಾನೇಜರ್ ಇರ್ತಾನೆ, ಅವನವನ ಕೆಲಸ ಮಾಡ್ತಾನೆ, ಅವನವನ ಫೀಸನ್ನು ಕೂಡ ಚಾರ್ಜ್ ಮಾಡ್ತಾನೆ. ಬಟ್ ಬೆಟರ್ ಗೋ ಫಾರ್ ಮ್ಯೂಚುವಲ್ ಫಂಡ್. ಇಲ್ಲ ನನಗೆ ಟೈಮ್ ಇದೆ, ನಾನು ಕಂಪ್ನಿಗಳನ್ನು ಅಧ್ಯಯನ ಮಾಡೋದಕ್ಕೆ ನನಗೆ ರೆಡಿ ಇದ್ದೀನಿ, ಟೈಮ್ ಇದೆ, ಎಕ್ಸ್ಪೀರಿಯನ್ಸು ನಾನು ಪಡ್ಕೊತೀನಿ, ನನಗೊಂಚೂರು ಜಾಸ್ತಿ ರಿಟರ್ನ್ಸ್ಗಳು ಬೇಕು, ನನ್ನ ಹತ್ರ ಟೈಮ್ ಇದೆ ಇದಕ್ಕೆಲ್ಲ ಅಂತ ಇದ್ದವರು, ಇಂಟ್ರೆಸ್ಟ್ ಇದ್ದವರು ಡೈರೆಕ್ಟ್ ಶೇರ್ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಿ. ಇಲ್ಲ ಅಂದರೆ ಗೋ ಫಾರ್ ಮ್ಯೂಚುವಲ್ ಫಂಡ್. ನೀವು ಡೈರೆಕ್ಟ್ ಶೇರ್ ಇನ್ವೆಸ್ಟ್ಮೆಂಟ್ ಮಾಡುವಾಗ ಕೆಲವೊಂದು ಸಿಂಪಲ್ ಟಿಪ್ಸ್ ಏನು ಕೊಡ್ಬೋದು ನಾನು ಹೊಸಬ್ರಿಗೆ ಅಂದರೆ, ಸ್ಟಾರ್ಟಿಂಗು ಲಾರ್ಜ್ ಕ್ಯಾಪ್ ಶೇರ್ಸ್ಗಳಲ್ಲಿ ಮಾತ್ರ ಹೂಡಿಕೆ ಮಾಡಿ. ಲಾರ್ಜ್ ಕ್ಯಾಪ್ ಅಥವಾ ಬ್ಲೂ ಚಿಪ್ ಶೇರ್ಸ್ ಅಂತ ಕರಿತೀವಿ. ಏನು ಈ ಬ್ಲೂ ಚಿಪ್ ಶೇರ್ಸ್ ಅಂದರೆ, ಈ ನಿಫ್ಟಿ 50 ಇರುವಂತಹ ಶೇರ್ಸ್. ಅಂದರೆ ಆ ಕ್ಷೇತ್ರದಲ್ಲಿ ಇದು ಜೈಂಟ್ ಕಂಪನೀಸ್ ಅಥವಾ ದೊಡ್ಡ ಕಂಪನಿಗಳು ಅಂತ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ IT ಕ್ಷೇತ್ರ ಅಂತ ತಗೊಂಡ್ರೆ ಇನ್ಫೋಸಿಸ್, TCS ಇದು ಜೈಂಟ್ ಕಂಪನಿ. ಅದೇ ಥರ ಬ್ಯಾಂಕಿಂಗ್ ಕ್ಷೇತ್ರ ಅಂತ ನೀವು ತಗೊಂಡ್ರೆ HDFC ಬ್ಯಾಂಕ್, ICICI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವುದೋ ಚಿಕ್ಕದು ಪುಟ್ಟದು ಆ ಬ್ಯಾಂಕ್ಗಳು ಬೇಡ ನಮಗೆ. ಕರೂರ್ ವೈಶ್ಯ ಬ್ಯಾಂಕ್ ಇದೆ, ಅಥವಾ ನನಗೆ ಯಾವುದೋ ಫೆಡರಲ್ ಬ್ಯಾಂಕ್ ಇದೆ, ಅಥವಾ ಯಾವುದೋ RBL ಬ್ಯಾಂಕ್ ಇದೆ. ಈ ಥರನೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಆದರೆ ಈ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಶೇರ್ಸ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಪರಿಣತೆ ಜಾಸ್ತಿ ಬೇಕು. ಅಲ್ಲಿ ರಿಸ್ಕು ಜಾಸ್ತಿ ಇದೆ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಕೂಡ ಜಾಸ್ತಿ ಇದೆ. ಸೊ ಶುರುವಲ್ಲಿ ಈ ಥರ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಶೇರ್ಸ್ಗಳಿಗೆ ಹೋಗಬೇಡಿ. ಬ್ಲೂ ಚಿಪ್ ಮತ್ತು ಲಾರ್ಜ್ ಕ್ಯಾಪ್ ಶೇರ್ಸ್ಗಳಿಂದ ಪ್ರಾರಂಭ ಮಾಡಿ ನಿಫ್ಟಿ 50 ಸ್ಟಾಕ್ಸ್ಗಳಲ್ಲೇ ಮಾತ್ರ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಮಾಡಿ. ಯಾವತ್ತೂ ಕೂಡ ಈ ಕ್ರಿಪ್ಟೋ ಕರೆನ್ಸಿ, ಬಿಟ್ ಕಾಯಿನ್ನು ದುಡ್ಡು ಇವತ್ತು ಹಾಕಿದ್ರೆ ಒಂದು ತಿಂಗಳಿಗೆ ಡಬಲ್ ಆಗುತ್ತೆ ಪ್ರಶ್ನೆನೇ ಅದಾಗಿತ್ತು. ಇಲ್ಲಿ ದಯವಿಟ್ಟು ಹೋಗಬೇಡಿ ಅಂತ ನಾನು ಹೇಳ್ತೀನಿ. ವೆರಿ ಗುಡ್ ಕ್ವಶನ್ ಭಾವನಾ ಅವರೇ. ರಿಚ್ ಪರ್ಸನ್ ಮೈಂಡ್ ಸೆಟ್ ಯಾವಾಗಲೂ ಕೂಡ ಅವನ ಮೇಲೆ, ಅವಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ದೇ ವಿಲ್ ಇನ್ಕ್ರೀಸ್ ದೇರ್ ಕಾಮನ್ ಸೆನ್ಸ್ ಫಸ್ಟ್. ಸೆಕೆಂಡ್, ಖಂಡಿತ ನಾನು ಹೇಳ್ತೀನಿ, ನಮ್ಮ ಜೀವನ ತುಂಬ ಚಿಕ್ಕದು, ಎಲ್ಲವನ್ನೂ ಎಕ್ಸ್ಪೀರಿಯನ್ಸಿಂದ ಕಲಿಯೋದಕ್ಕಾಗೋದಿಲ್ಲ. ಯು ಹ್ಯಾವ್ ಟು ರೀಡ್ ಬುಕ್ಸ್ ಆ್ಯಂಡ್ ಯು ಹ್ಯಾವ್ ಟು ಲರ್ನ್ ಥ್ರೂ ಅದರ್ ಪೀಪಲ್ಸ್ ಎಕ್ಸ್ಪೀರಿಯನ್ಸ್. ಸಿಂಪಲ್ ಹೇಳ್ತೀನಿ, ನೀವು ರಿಚ್ ಪರ್ಸನ್ ಆಗಬೇಕಂದ್ರೆ ಬೇರೆ ರಿಚ್ ಪರ್ಸನ್ ಏನು ಮಾಡಿದಾರೆ ನೋಡಿ. ಬಿಲ್ ಗೇಟ್ಸ್ ಏನು ಮಾಡಿದ್ರು, ಮುಖೇಶ್ ಅಂಬಾನಿ ಏನು ಮಾಡಿದ್ರು, ರತನ್ ಟಾಟಾ ಏನು ಮಾಡಿದ್ರು ನೋಡಿ. ನಾನು ಅದನ್ನು ಮಾಡಿದ್ರೆ ಆಯಿತು. ಈಗ ನಾನು ಕ್ರಿಕೆಟರ್ ಆಗಬೇಕು, ತೆಂಡೂಲ್ಕರ್ ಏನು ಮಾಡಿದ್ದಾರೆ, ಕೊಹ್ಲಿ ಏನು ಮಾಡಿದ್ದಾರೆ ನೋಡಿದ್ರೆ ಸಾಕು, ನಾನು ಅದೇ ಥರ ಕ್ರಿಕೆಟರ್ ಆಗ್ತೀನಿ. ಸೊ ನೀವು ರಿಚ್ ಪರ್ಸನ್ ಮೈಂಡ್ ಸೆಟ್ ಹೇಗಿರುತ್ತೆ, ಬೈ ಡಿಫಾಲ್ಟ್ 5 AM ಕ್ಲಬ್ ಅಂತ ರಾಬಿನ್ ಶರ್ಮಾದ ಒಂದು ಪುಸ್ತಕ ಇದೆ. ಅದ್ರ ಬಗ್ಗೆ 2 ಅವರ್ ಮಾತನಾಡ್ಬೋದು ನಾನು, ಅಷ್ಟು ಮಾಹಿತಿ ಇದೆ. ಸೊ ಇವತ್ತು ಖುಷಿ ಏನು ಅಂದರೆ, ನೀವು ಕ್ವಶನ್ಸ್ಗಳನ್ನು ಸರಾಗವಾಗಿ ಮಾತನಾಡ್ತಾ ಕೇಳ್ತಾ ಇದ್ದೀರಾ, ಉತ್ತರನೂ ಸರಾಗವಾಗಿ ವಿತೌಟ್ ಬ್ರೇಕ್ ಹೇಳ್ತಾ ಇದ್ದೀನಿ, ಖುಷಿ ಇದೆ. ಈ ರಾಬಿನ್ ಶರ್ಮಾ 5 AM ಕ್ಲಬ್ ಅಂತ ಒಂದು ಪುಸ್ತಕದಲ್ಲಿ ಹೇಳ್ತಾನೆ, ಎಲ್ಲ ರಿಚ್ ಪೀಪಲ್ಲೂ ದೇ ಗೆಟ್ ಅಪ್ ಅರ್ಲಿ ಅಂತ ಹೇಳ್ತಾರೆ. ಸೊ ನೀವು ರಿಚ್ ಪರ್ಸನ್ ಮೈಂಡ್ ಸೆಟ್ ಏನು ಅಂತ ಕೇಳಿದ್ರಿ, ಯು ಹ್ಯಾವ್ ಟು ಗೆಟ್ ಅಪ್ ಅರ್ಲಿ, ಯು ಹ್ಯಾವ್ ಟು ವರ್ಕ್ ಹಾರ್ಡ್. ದೇರ್ ಇಸ್ ನೋ ಸಬ್ಸ್ಟಿಟ್ಯೂಷನ್ ಫಾರ್ ಹಾರ್ಡ್ ವರ್ಕ್. ಎನಿ ಫೀಲ್ಡ್ ಸಕ್ಸಸ್ ಬೇಕು ಅಂದರೆ ಬೇಕೇ ಬೇಕು. ಮೂರನೇದಾಗಿ ಪಾಸಿಟಿವಿಟಿ ಕಡೆ ನಿಮ್ಮ ಮೈಂಡ್ ಸೆಟ್ ಇರಬೇಕು. ನಾನು ಯಾವಾಗೂ ಹೇಳ್ತೀನಿ, ಸಕ್ಸಸ್ ವಿಲ್ ನೆವರ್ ಟೀಚ್ ಯು ಲೆಸನ್ಸ್, ಫೇಲ್ಯೂರ್ ಮಾತ್ರ ನಿಮಗೆ ಲೆಸನ್ಸ್ ಕೊಡುತ್ತೆ. ಇವತ್ತು ಭಾವನಾ ಅವರು ತಮ್ಮ ಎಲ್ಲ ಎಕ್ಸ್ಪೀರಿಯನ್ಸಲ್ಲಿ ಏನೇನು ಫೇಲ್ಯೂರ್ ಇದೆ ಅದರಿಂದನೇ ನೀವಿವತ್ತು ಇಷ್ಟು ಪಾಪ್ಯುಲರ್ ಆಗಿ ಯು ಕ್ಯಾನ್ ಬಿ ಇನ್ ಯುವರ್ ಪ್ರೊಫೆಷನ್. ಸಕ್ಸಸ್ ವಿಲ್ ನೆವರ್ ಟೀಚ್ ಯು ಲೆಸನ್. ಆದರೆ ಆ ಫೇಲ್ಯೂರ್ಸಿಂದ ಏನು ಪಾಠ ಕಲ್ತಿರ್ತೀವಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿ ಅದೇ ಮಿಸ್ಟೇಕನ್ನು ತಿರ್ಗಾ ಮಾಡದೆ ಪಾಸಿಟಿವ್ ಮೈಂಡ್ ಸೆಟ್ ಇತ್ತು ಅಂದರೆ ಯು ವಿಲ್ ಬಿಕಮ್ ರಿಚ್. ಗೌತಮ್ ಅದಾನಿಯ ಕ್ರೆಡಿಟ್ ಕೊಟ್ಟು ಅವ್ರ ಮಾತಲ್ಲಿ ಹೇಳ್ತೀನಿ. ಯಾರೋ ಗೌತಮ್ ಅದಾನಿ ಕೇಳಿದ್ರು ಇದೇ ಪ್ರಶ್ನೆ, ನಾನು ಸಾಹುಕಾರ ಆಗ್ಬೇಕಂದ್ರೆ ನಿಮ್ಮ ಥರ ಏನು ಮಾಡಬೇಕು ಅಂತ. ಅವ್ರು ಹೇಳಿದ್ರು 3 ಇರಬೇಕು ನಿನಗೆ ಸಾಹುಕಾರ ಆಗಬೇಕು ಅಂದರೆ. 1 ಮೆಹನತ್ ಅಂದರು, ಅಂದರೆ ಪರಿಶ್ರಮ. ಸೊ ವಿತೌಟ್ ಹಾರ್ಡ್ ವರ್ಕ್ ದುಡ್ಡು ಮಾಡೋದಕ್ಕಾಗಲ್ಲ. 2ನೇದು ನಿಯತ್ ಅಂದರು, ಮೆಹನತ್ ಜೊತೆ ನಿಯತ್ತಿರಬೇಕು. ನಿಯತ್ ಅಂದರೆ ಇಂಟಿಗ್ರಿಟಿ. ಸೊ ನೀನೇನು ಕೆಲಸ ಮಾಡ್ತೀಯಾ ಅದರಲ್ಲಿ ನಿಂದೇ ಆದ ವ್ಯಾಲ್ಯೂ ಸಿಸ್ಟಮ್ಸ್ ಮತ್ತೆ ಇಂಟಿಗ್ರಿಟಿ ಇರಬೇಕು. ಈ ಮೋಸ ಮಾಡಿಕೊಂಡು ಸಾಹುಕಾರರಾದರೆ ಎಷ್ಟು ದಿಢೀರಂತ ಮೇಲೆ ಹೋಗ್ತೀರಾ ಅಷ್ಟೇ ದಿಢೀರ ಕೆಳಗಡೆ ಬಂದ್ಬಿಡ್ತೀರಾ. ಸೊ ವ್ಯಾಲ್ಯೂ ಸಿಸ್ಟಮ್
ಇಂಟಿಗ್ರಿಟಿ, ಹಾನೆಸ್ಟಿ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ನಿಮ್ಮದೇ ಆದಂತಹ ತತ್ವಗಳಿರಬೇಕು. ಆ ತತ್ವಗಳಿಲ್ದೇನೆ ದೀರ್ಘಾವಧಿಯಲ್ಲಿ ಸಾಹುಕಾರನಾಗೇನೆ ಇರೋದು ಕಷ್ಟ ಆಗತ್ತೆ. ಸೊ ಮೆಹನತ್ತಿರಬೇಕು, ನಿಯತ್ತಿರಬೇಕು. ಮೂರನೇದು ಹೇಳ್ತಾರೆ ಭಗವಾನ್ ಕಾ ಕೃಪಾ ಚಾಹಿಯೇ ಅಂತಾರೆ. ಅಂದ್ರೆ ದೇವರು ಅವನ ಕೈಯನ್ನ ನಿಮ್ಮ ತಲೆ ಮೇಲೆ ಯಾವಾಗ್ಲೂ ಇಟ್ಟಿರಬೇಕು. ಸೊ ಮೆಹನತ್, ನಿಯತ್ ಮತ್ತೆ ಭಗವಾನ್ ಕೃಪಾ ಇತ್ತು ಅಂದ್ರೆ ಖಂಡಿತವಾಗ್ಲೂ ಶ್ರೀಮಂತರಾಗ್ತೀರಾ. ನಾನು ಯಾವಾಗೂ ಹೇಳ್ತೀನಿ, ಇಟ್ಸ್ ಅ ಮ್ಯಾಟರ್ ಆಫ್ ಟೈಮ್. ಅಂದ್ರೆ ಇವತ್ತಾಗ್ತೀನ, ಒಂದು ವರ್ಷ ಆದ್ಮೇಲೆ ಆಗ್ತೀನ ಗೊತ್ತಿಲ್ಲ. ಬಟ್ ಈ 3 ಪ್ರಿನ್ಸಿಪಲ್ಸ್ಗಳನ್ನ ಫಾಲೋ ಮಾಡಿದ್ರೆ ಶ್ರೀಮಂತರಾಗದಂತೂ ಗ್ಯಾರಂಟಿ. ಬಡವನಾಗಿ ಮಾತ್ರ ಮನುಷ್ಯ ಹುಟ್ಟೋದಕ್ಕೆ ಸಾಧ್ಯ. ಅವ್ನು ಸಾಯುವಾಗಲೂ ಕೂಡ ಬಡವನಾಗಿ ಸಾಯ್ತಿದ್ದಾನೆ ಅಂದರೆ ಅವನೇ ಕಾರಣ. ಈ ಕಾರ್ಯಕ್ರಮವನ್ನು ಇನ್ನೊಂದು 10 ಸಲ ರಿವೈಂಡ್ ಮಾಡಿ ನೋಡಿದ್ರೆ ಟೈಮ್ ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ಸಾಯೋದಕ್ಕೆ ಮುಂಚೆ ಇವರೆಲ್ಲರೂ ಕೂಡ ನಮ್ಮ ವೀಕ್ಷಕರು ಸಾಹುಕಾರರಾಗೆ ಸಾಯ್ತಾರೆ ಅನ್ನೋದನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಕೇವಲ ಚಿನ್ನ ಬೆಳ್ಳಿ ಬಗ್ಗೆ ಮಾತ್ರ ಅಲ್ಲ, ಇನ್ವೆಸ್ಟ್ಮೆಂಟ್ ಅಂತ ನಾವು ಏನೇನು ಯೋಚನೆ ಮಾಡ್ತೀವೋ ಆ ಎಲ್ಲ ಆಯಾಮಗಳಲ್ಲಿ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ, ಎಲ್ಲೆಲ್ಲಿ ಎಡವುತ್ತಾರೆ, ಎಲ್ಲೆಲ್ಲಿ ಎಚ್ಚೆತ್ಕೋಬೇಕು, ಎಲ್ಲ ಇನ್ಫಾರ್ಮೇಷನ್ಸ್ ಕೊಟ್ರಿ. ಹಾಗೆ ನೀವು ಹೇಳಿದಾಗೇ ಇಡೀ ಪಾಡ್ಕಾಸ್ಟ್ ನೋಡಿದ್ರು ಅಂದರೆ ಯಾಕೆ, ಹೇಗೆ, ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಜೊತೆಗೆ ಎಲ್ಲಿ ಮಾಡಬಾರ್ದು ಅನ್ನೋದ್ರ ಬಗ್ಗೆನೂ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿದೆ. ಧನ್ಯವಾದ ರುದ್ರಮೂರ್ತಿ ಅವರೇ. ಬಹಳ ಸಮಯ ತಗೊಂಡು ಬಂದ್ರಿ. ನಮ್ಮ ಆಹ್ವಾನನ, ನಮ್ಮ ರಿಕ್ವೆಸ್ಟ್ನ ಮನ್ನಿಸಿ ಬಂದು ನಮ್ಮ ವೀಕ್ಷಕರಿಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಟ್ರಿ. ಧನ್ಯವಾದ. ಖಂಡಿತ. ನನಗೆ ಅನೇಕ ಜನ ಈ ಥರ ಕಾರ್ಯಕ್ರಮಕ್ಕೆ ಕರೀತಾರೆ. ಇವತ್ತು ನಾನು ತುಂಬ ಚೂಸಿ ಇದ್ದೀನಿ. ಎಲ್ಲಿ ಕ್ರೆಡಿಬಿಲಿಟಿ ಇದೆ, ಎಲ್ಲಿ ಮನ್ನಣೆ, ಗೌರವ ಮತ್ತು ಒಳ್ಳೆ ಟೀಮ್ ಇದೆ, ಅಲ್ಲಿ ಮಾತ್ರ ಹೋಗಿ ನಾನು ಇವತ್ತು ಪಾಡ್ಕಾಸ್ಟ್ ಆಗಿರ್ಬೋದು ಈ ಥರ ಈ ಇಂಟರ್ವ್ಯೂಸ್ಗಳನ್ನು ಕೊಡ್ತಾ ಇದ್ದೀನಿ. ನನಗೂ ಕೂಡ ಕಂಪ್ಲೀಟ್ ಇಂಟರ್ವ್ಯೂ ಐ ರಿಯಲಿ ಎಂಜಾಯ್ಡ್. ಮೋರ್ ದೆನ್ 10 years ಆದಮೇಲೆ ಭಾವನಾ ಅವ್ರ ಜೊತೆ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಸೊ ನನಗೂ ಕೂಡ ತುಂಬ ಖುಷಿ ತಂದು ಕೊಟ್ಟಿದೆ. ಹಾಗೂ ಈ ಕಾರ್ಯಕ್ರಮ ನೋಡಾದ್ಮೇಲೆ ನಮ್ಮ ವೀಕ್ಷಕರಿಗೆ ಇನ್ನೂ ಏನಾನ ಪ್ರಶ್ನೆಗಳು ಬಂದರೆ ಕಮೆಂಟ್ ಸೆಕ್ಷನಲ್ಲಿ ಅವ್ರಿಗೇನು ತುಂಬ ಇಷ್ಟ ಆಯಿತು ಅನ್ನೋದು ಬರೀಲಿ. ಪ್ರಶ್ನೆ ಇದ್ದರೆ ಬರೆದರೆ ನೆಕ್ಸ್ಟ್ ಟೈಮ್ಗೆ ಇನ್ನೊಂದು ಎಪಿಸೋಡಲ್ಲ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋಣ. ಸೊ ಕಮೆಂಟ್ಸ್ ಬರೀರಿ. ಹಾಗೂ ರುದ್ರಮೂರ್ತಿಗೆ ಅವಕಾಶ ಕೊಟ್ಟಂತಹ ಸುವರ್ಣ ಡಿಜಿಟಲ್ಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ನಿಮಗೂ ಕೂಡ. ವೀಕ್ಷಕರೇ, ಈ ರೀತಿಯ ಬೇರೆ ಬೇರೆ ವಿಷಯಗಳ ಪಾಡ್ಕಾಸ್ಟನ್ನು ನೀವು ಕಂಟಿನ್ಯೂಸ್ ಆಗಿ ನೋಡಬೇಕು ಅಂತ ಹೇಳಿದ್ರೆ ಬೆಂಗಳೂರು ಬಸ್ಸನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಬೆಲ್ ಐಕನ್ನ ಟಿಕ್ ಮಾಡಬೇಕು. ಇದರಿಂದಾಗಿ ನಿಮಗೆ ಹೊಸ ಹೊಸ ಪಾಡ್ಕಾಸ್ಟ್ಗಳ ನೋಟಿಫಿಕೇಷನ್ ಸಿಗುತ್ತೆ. ಸೊ ಇನ್ವೆಸ್ಟ್ಮೆಂಟ್, ಗೋಲ್ಡ್ ಮತ್ತು ಸಿಲ್ವರ್ ಬಗ್ಗೆ ಶುರುವಾಯಿತು, ಆದರೆ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಪಿಕ್ಚರ್ ನಿಮಗೆ ಖಂಡಿತ ಸಿಕ್ಕಿದೆ. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯ ಜೊತೆ ಭೇಟಿ ಆಗ್ತೀನಿ. ನಮಸ್ಕಾರ.